ಕಾಂಗ್ರೆಸ್ ಶಾಸಕರ ಅಸಮಾಧಾನವನ್ನ ತಣಿಸೋದಕ್ಕೆ ಈಗ ಸಿಎಂ ಸಭೆ ನಡೆಸ್ತಾ ಇದ್ದಾರೆ. ನಿನ್ನೆ 6 ಜಿಲ್ಲೆಗಳ ಶಾಸಕರ ಜೊತೆಯಲ್ಲಿ ಸಿಎಂ ಮೀಟಿಂಗ್ ಮಾಡಿದ್ರು. ಮೈಸೂರು, ಚಾಮರಾಜನಗರ, ತುಮಕೂರು, ಕೊಡಗು, ಹಾಸನ, ದಕ್ಷಿಣ ಕನ್ನಡ ಜಿಲ್ಲೆಗಳ ಶಾಸಕರ ಜೊತೆಗೆ ಸಭೆಯನ್ನ ನಡೆಸಿದ್ರು. ಈ ಅನುದಾನ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಿದ್ರು. ಯಾರ್ಯಾರ ಅಸಮಾಧಾನ ಏನೇನಿದೆ ಎಲ್ಲವನ್ನೂ ಕೂಡ ಕೇಳಿಸಿಕೊಂಡ್ರು. ಒಂದೊಂದು ಶಾಸಕರಿಗೆ 10 ನಿಮಿಷ. ಇವತ್ತು ಕೂಡ ಉಳಿದ ಜಿಲ್ಲೆಗಳ ಶಾಸಕರ ಜೊತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸಭೆಯನ್ನು ನಡೆಸುತ್ತಾರೆ. ಶುಕ್ರವಾರದ ತನಕವೂ ಕೂಡ ಪಕ್ಷದ ಶಾಸಕರ ಸಮಸ್ಯೆಯನ್ನ ಆಲಿಸುತ್ತಾರೆ ಸಿಎಂ. ಪಕ್ಷದ ಒಳಗೆ ಇರುವಂತಹ ಆಂತರಿಕ ಭಿನ್ನಮತ, ಅದರ ಜೊತೆಯಲ್ಲಿ ಈ ಶಾಸಕರು ಮುನಿಸಿಕೊಂಡಿರೋದು, ಅನುದಾನ ಸಿಗ್ತಾ ಇಲ್ಲ, ಕ್ಷೇತ್ರದ ಅಭಿವೃದ್ಧಿ ಆಗ್ತಾ ಇಲ್ಲ, ಜನರನ್ನ ಹೇಗೆ ಎದುರಿಸೋದು, ಸಚಿವರು ಕೈಗೆ ಸಿಗ್ತಾ ಇಲ್ಲ, ಸಚಿವರು ಸ್ಪಂದಿಸ್ತಾ ಇಲ್ಲ, ಇಂತಹ ಅನೇಕ ಕಂಪ್ಲೇಂಟ್, ಅಸಮಾಧಾನಗಳು ಇದ್ವು. ಅದೆಲ್ಲವನ್ನು ಸುರ್ಜೇವಾಲಾ ಆಲಿಸಿದ್ದಾಯಿತು. ಅದರ ನಂತರದಲ್ಲಿ ಸಿಎಂ ಸಮನ್ವಯ ಸಾಧಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸಭೆಯನ್ನು ನಡೆಸ್ತಾ ಇದ್ದಾರೆ. ಇವತ್ತು 2ನೇ ದಿನದ ಸಭೆ. ಕಾಂಗ್ರೆಸ್ ಶಾಸಕರ ಅಸಮಾಧಾನವನ್ನ ತಣಿಸೋದಕ್ಕೆ ಈಗ ಸಿಎಂ ಸಭೆ ನಡೆಸ್ತಾ ಇದ್ದಾರೆ. ನಿನ್ನೆ 6 ಜಿಲ್ಲೆಗಳ ಶಾಸಕರ ಜೊತೆಯಲ್ಲಿ ಸಿಎಂ ಮೀಟಿಂಗ್ ಮಾಡಿದ್ರು. ಮೈಸೂರು, ಚಾಮರಾಜನಗರ, ತುಮಕೂರು, ಕೊಡಗು, ಹಾಸನ, ದಕ್ಷಿಣ ಕನ್ನಡ ಜಿಲ್ಲೆಗಳ ಶಾಸಕರ ಜೊತೆಗೆ ಸಭೆಯನ್ನ ನಡೆಸಿದ್ರು. ಈ ಅನುದಾನ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಿದ್ರು. ಯಾರ್ಯಾರ ಅಸಮಾಧಾನ ಏನೇನಿದೆ ಎಲ್ಲವನ್ನೂ ಕೂಡ ಕೇಳಿಸಿಕೊಂಡ್ರು. ಒಂದೊಂದು ಶಾಸಕರಿಗೆ 10 ನಿಮಿಷ. ಇವತ್ತು ಕೂಡ ಉಳಿದ ಜಿಲ್ಲೆಗಳ ಶಾಸಕರ ಜೊತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸಭೆಯನ್ನು ನಡೆಸುತ್ತಾರೆ. ಶುಕ್ರವಾರದ ತನಕವೂ ಕೂಡ ಪಕ್ಷದ ಶಾಸಕರ ಸಮಸ್ಯೆಯನ್ನ ಆಲಿಸುತ್ತಾರೆ ಸಿಎಂ. ಪಕ್ಷದ ಒಳಗೆ ಇರುವಂತಹ ಆಂತರಿಕ ಭಿನ್ನಮತ, ಅದರ ಜೊತೆಯಲ್ಲಿ ಈ ಶಾಸಕರು ಮುನಿಸಿಕೊಂಡಿರೋದು, ಅನುದಾನ ಸಿಗ್ತಾ ಇಲ್ಲ, ಕ್ಷೇತ್ರದ ಅಭಿವೃದ್ಧಿ ಆಗ್ತಾ ಇಲ್ಲ, ಜನರನ್ನ ಹೇಗೆ ಎದುರಿಸೋದು, ಸಚಿವರು ಕೈಗೆ ಸಿಗ್ತಾ ಇಲ್ಲ, ಸಚಿವರು ಸ್ಪಂದಿಸ್ತಾ ಇಲ್ಲ, ಇಂತಹ ಅನೇಕ ಕಂಪ್ಲೇಂಟ್, ಅಸಮಾಧಾನಗಳು ಇದ್ವು. ಅದೆಲ್ಲವನ್ನು ಸುರ್ಜೇವಾಲಾ ಆಲಿಸಿದ್ದಾಯಿತು. ಅದರ ನಂತರದಲ್ಲಿ ಸಿಎಂ ಸಮನ್ವಯ ಸಾಧಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸಭೆಯನ್ನು ನಡೆಸ್ತಾ ಇದ್ದಾರೆ. ಇವತ್ತು 2ನೇ ದಿನದ ಸಭೆ. ಕಾಂಗ್ರೆಸ್ ಶಾಸಕರ ಅಸಮಾಧಾನವನ್ನ ತಣಿಸೋದಕ್ಕೆ ಈಗ ಸಿಎಂ ಸಭೆ ನಡೆಸ್ತಾ ಇದ್ದಾರೆ. ನಿನ್ನೆ 6 ಜಿಲ್ಲೆಗಳ ಶಾಸಕರ ಜೊತೆಯಲ್ಲಿ ಸಿಎಂ ಮೀಟಿಂಗ್ ಮಾಡಿದ್ರು. ಮೈಸೂರು, ಚಾಮರಾಜನಗರ, ತುಮಕೂರು, ಕೊಡಗು, ಹಾಸನ, ದಕ್ಷಿಣ ಕನ್ನಡ ಜಿಲ್ಲೆಗಳ ಶಾಸಕರ ಜೊತೆಗೆ ಸಭೆಯನ್ನ ನಡೆಸಿದ್ರು. ಈ ಅನುದಾನ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಿದ್ರು. ಯಾರ್ಯಾರ ಅಸಮಾಧಾನ ಏನೇನಿದೆ ಎಲ್ಲವನ್ನೂ ಕೂಡ ಕೇಳಿಸಿಕೊಂಡ್ರು. ಒಂದೊಂದು ಶಾಸಕರಿಗೆ 10 ನಿಮಿಷ. ಇವತ್ತು ಕೂಡ ಉಳಿದ ಜಿಲ್ಲೆಗಳ ಶಾಸಕರ ಜೊತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸಭೆಯನ್ನು ನಡೆಸುತ್ತಾರೆ. ಶುಕ್ರವಾರದ ತನಕವೂ ಕೂಡ ಪಕ್ಷದ ಶಾಸಕರ ಸಮಸ್ಯೆಯನ್ನ ಆಲಿಸುತ್ತಾರೆ ಸಿಎಂ. ಪಕ್ಷದ ಒಳಗೆ ಇರುವಂತಹ ಆಂತರಿಕ ಭಿನ್ನಮತ, ಅದರ ಜೊತೆಯಲ್ಲಿ ಈ ಶಾಸಕರು ಮುನಿಸಿಕೊಂಡಿರೋದು, ಅನುದಾನ ಸಿಗ್ತಾ ಇಲ್ಲ, ಕ್ಷೇತ್ರದ ಅಭಿವೃದ್ಧಿ ಆಗ್ತಾ ಇಲ್ಲ, ಜನರನ್ನ ಹೇಗೆ ಎದುರಿಸೋದು, ಸಚಿವರು ಕೈಗೆ ಸಿಗ್ತಾ ಇಲ್ಲ, ಸಚಿವರು ಸ್ಪಂದಿಸ್ತಾ ಇಲ್ಲ, ಇಂತಹ ಅನೇಕ ಕಂಪ್ಲೇಂಟ್, ಅಸಮಾಧಾನಗಳು ಇದ್ವು. ಅದೆಲ್ಲವನ್ನು ಸುರ್ಜೇವಾಲಾ ಆಲಿಸಿದ್ದಾಯಿತು. ಅದರ ನಂತರದಲ್ಲಿ ಸಿಎಂ ಸಮನ್ವಯ ಸಾಧಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸಭೆಯನ್ನು ನಡೆಸ್ತಾ ಇದ್ದಾರೆ. ಇವತ್ತು 2ನೇ ದಿನದ ಸಭೆ. ಕಾಂಗ್ರೆಸ್ ಶಾಸಕರ ಅಸಮಾಧಾನವನ್ನ ತಣಿಸೋದಕ್ಕೆ ಈಗ ಸಿಎಂ ಸಭೆ ನಡೆಸ್ತಾ ಇದ್ದಾರೆ. ನಿನ್ನೆ 6 ಜಿಲ್ಲೆಗಳ ಶಾಸಕರ ಜೊತೆಯಲ್ಲಿ ಸಿಎಂ ಮೀಟಿಂಗ್ ಮಾಡಿದ್ರು. ಮೈಸೂರು, ಚಾಮರಾಜನಗರ, ತುಮಕೂರು, ಕೊಡಗು, ಹಾಸನ, ದಕ್ಷಿಣ ಕನ್ನಡ ಜಿಲ್ಲೆಗಳ ಶಾಸಕರ ಜೊತೆಗೆ ಸಭೆಯನ್ನ ನಡೆಸಿದ್ರು. ಈ ಅನುದಾನ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಿದ್ರು. ಯಾರ್ಯಾರ ಅಸಮಾಧಾನ ಏನೇನಿದೆ ಎಲ್ಲವನ್ನೂ ಕೂಡ ಕೇಳಿಸಿಕೊಂಡ್ರು. ಒಂದೊಂದು ಶಾಸಕರಿಗೆ 10 ನಿಮಿಷ. ಇವತ್ತು ಕೂಡ ಉಳಿದ ಜಿಲ್ಲೆಗಳ ಶಾಸಕರ ಜೊತೆಯಲ್ಲಿ ಸಿಎಂ ಸಿದ್ದರಾಮಯ್ಯ
ಸಭೆಯನ್ನು ನಡೆಸ್ತಾರೆ. ಶುಕ್ರವಾರದ ತನಕವೂ ಕೂಡ ಪಕ್ಷದ ಶಾಸಕರ ಸಮಸ್ಯೆಯನ್ನ ಆಲಿಸುತ್ತಾರೆ ಸಿಎಂ. ಪಕ್ಷದ ಒಳಗೆ ಇರುವಂತಹ ಆಂತರಿಕ ಭಿನ್ನಮತ, ಅದರ ಜೊತೆಯಲ್ಲಿ ಈ ಶಾಸಕರು ಮುನಿಸಿಕೊಂಡಿರೋದು, ಅನುದಾನ ಸಿಗ್ತಾ ಇಲ್ಲ, ಕ್ಷೇತ್ರದ ಅಭಿವೃದ್ಧಿ ಆಗ್ತಾ ಇಲ್ಲ, ಜನರನ್ನ ಹೇಗೆ ಎದುರಿಸೋದು, ಸಚಿವರು ಕೈಗೆ ಸಿಗ್ತಾ ಇಲ್ಲ, ಸಚಿವರು ಸ್ಪಂದಿಸ್ತಾ ಇಲ್ಲ, ಇಂಥ ಅನೇಕ ಕಂಪ್ಲೇಂಟ್, ಅಸಮಾಧಾನಗಳು ಇದ್ವು. ಅದೆಲ್ಲವನ್ನು ಸುರ್ಜೇವಾಲಾ ಆಲಿಸಿದ್ದಾಯಿತು. ಅದರ ನಂತರದಲ್ಲಿ ಸಿಎಂ ಸಮನ್ವಯ ಸಾಧಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸಭೆಯನ್ನು ನಡೆಸ್ತಾ ಇದ್ದಾರೆ. ಇವತ್ತು 2ನೇ ದಿನದ ಸಭೆ. ಕಾಂಗ್ರೆಸ್ ಶಾಸಕರ ಅಸಮಾಧಾನವನ್ನ ತಣಿಸೋದಕ್ಕೆ ಈಗ ಸಿಎಂ ಸಭೆ ನಡೆಸ್ತಾ ಇದ್ದಾರೆ. ನಿನ್ನೆ 6 ಜಿಲ್ಲೆಗಳ ಶಾಸಕರ ಜೊತೆಯಲ್ಲಿ ಸಿಎಂ ಮೀಟಿಂಗ್ ಮಾಡಿದ್ರು. ಮೈಸೂರು, ಚಾಮರಾಜನಗರ, ತುಮಕೂರು, ಕೊಡಗು, ಹಾಸನ, ದಕ್ಷಿಣ ಕನ್ನಡ ಜಿಲ್ಲೆಗಳ ಶಾಸಕರ ಜೊತೆಗೆ ಸಭೆಯನ್ನ ನಡೆಸಿದರು. ಈ ಅನುದಾನ, ಅಭಿವೃದ್ಧಿ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಿದ್ರು. ಯಾರ್ಯಾರ ಅಸಮಾಧಾನ ಏನೇನಿದೆ ಎಲ್ಲವನ್ನೂ ಕೂಡ ಕೇಳಿಸಿಕೊಂಡ್ರು. ಒಂದೊಂದು ಶಾಸಕರಿಗೆ 10 ನಿಮಿಷ. ಇವತ್ತು ಕೂಡ ಉಳಿದ ಜಿಲ್ಲೆಗಳ ಶಾಸಕರ ಜೊತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸಭೆಯನ್ನು ನಡೆಸುತ್ತಾರೆ. ಶುಕ್ರವಾರದ ತನಕವೂ ಕೂಡ ಪಕ್ಷದ ಶಾಸಕರ ಸಮಸ್ಯೆಯನ್ನ ಆಲಿಸುತ್ತಾರೆ ಸಿಎಂ. ಪಕ್ಷದ ಒಳಗೆ ಇರುವಂತಹ ಆಂತರಿಕ ಭಿನ್ನಮತ, ಅದರ ಜೊತೆಯಲ್ಲಿ ಈ ಶಾಸಕರು ಮುನಿಸಿಕೊಂಡಿರೋದು, ಅನುದಾನ ಸಿಗ್ತಾ ಇಲ್ಲ, ಕ್ಷೇತ್ರದ ಅಭಿವೃದ್ಧಿ ಆಗ್ತಾ ಇಲ್ಲ, ಜನರನ್ನ ಹೇಗೆ ಎದುರಿಸೋದು, ಸಚಿವರು ಕೈಗೆ ಸಿಗ್ತಾ ಇಲ್ಲ, ಸಚಿವರು ಸ್ಪಂದಿಸ್ತಾ ಇಲ್ಲ, ಇಂಥ ಅನೇಕ ಕಂಪ್ಲೇಂಟ್, ಅಸಮಾಧಾನಗಳು ಇದ್ವು. ಅದೆಲ್ಲವನ್ನು ಸುರ್ಜೇವಾಲಾ ಆಲಿಸಿದ್ದಾಯಿತು. ಅದರ ನಂತರದಲ್ಲಿ ಸಿಎಂ ಸಮನ್ವಯ ಸಾಧಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸಭೆಯನ್ನು ನಡೆಸ್ತಾ ಇದ್ದಾರೆ. ಇವತ್ತು 2ನೇ ದಿನದ ಸಭೆ. ಕಾಂಗ್ರೆಸ್ ಶಾಸಕರ ಅಸಮಾಧಾನವನ್ನ ತಣಿಸೋದಕ್ಕೆ ಈಗ ಸಿಎಂ ಸಭೆ ನಡೆಸ್ತಾ ಇದ್ದಾರೆ. ನಿನ್ನೆ 6 ಜಿಲ್ಲೆಗಳ ಶಾಸಕರ ಜೊತೆಯಲ್ಲಿ ಸಿಎಂ ಮೀಟಿಂಗ್ ಮಾಡಿದ್ರು. ಮೈಸೂರು, ಚಾಮರಾಜನಗರ, ತುಮಕೂರು, ಕೊಡಗು, ಹಾಸನ, ದಕ್ಷಿಣ ಕನ್ನಡ ಜಿಲ್ಲೆಗಳ ಶಾಸಕರ ಜೊತೆಗೆ ಸಭೆಯನ್ನ ನಡೆಸಿದರು. ಈ ಅನುದಾನ, ಅಭಿವೃದ್ಧಿ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಿದ್ರು. ಯಾರ್ಯಾರ ಅಸಮಾಧಾನ ಏನೇನಿದೆ ಎಲ್ಲವನ್ನೂ ಕೂಡ ಕೇಳಿಸಿಕೊಂಡ್ರು. ಒಂದೊಂದು ಶಾಸಕರಿಗೆ 10 ನಿಮಿಷ. ಇವತ್ತು ಕೂಡ ಉಳಿದ ಜಿಲ್ಲೆಗಳ ಶಾಸಕರ ಜೊತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸಭೆಯನ್ನು ನಡೆಸುತ್ತಾರೆ. ಶುಕ್ರವಾರದ ತನಕವೂ ಕೂಡ ಪಕ್ಷದ ಶಾಸಕರ ಸಮಸ್ಯೆಯನ್ನ ಆಲಿಸುತ್ತಾರೆ ಸಿಎಂ. ಪಕ್ಷದ ಒಳಗೆ ಇರುವಂತಹ ಆಂತರಿಕ ಭಿನ್ನಮತ, ಅದರ ಜೊತೆಯಲ್ಲಿ ಈ ಶಾಸಕರು ಮುನಿಸಿಕೊಂಡಿರೋದು, ಅನುದಾನ ಸಿಗ್ತಾ ಇಲ್ಲ, ಕ್ಷೇತ್ರದ ಅಭಿವೃದ್ಧಿ ಆಗ್ತಾ ಇಲ್ಲ, ಜನರನ್ನ ಹೇಗೆ ಎದುರಿಸೋದು, ಸಚಿವರು ಕೈಗೆ ಸಿಗ್ತಾ ಇಲ್ಲ, ಸಚಿವರು ಸ್ಪಂದಿಸ್ತಾ ಇಲ್ಲ, ಇಂಥ ಅನೇಕ ಕಂಪ್ಲೇಂಟ್, ಅಸಮಾಧಾನಗಳು ಇದ್ವು. ಅದೆಲ್ಲವನ್ನು ಸುರ್ಜೇವಾಲಾ ಆಲಿಸಿದ್ದಾಯಿತು. ಅದರ ನಂತರದಲ್ಲಿ ಸಿಎಂ ಸಮನ್ವಯ ಸಾಧಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸಭೆಯನ್ನು ನಡೆಸ್ತಾ ಇದ್ದಾರೆ. ಇವತ್ತು 2ನೇ ದಿನದ ಸಭೆ.